ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆ ಬಂದು ಈ ರೀತಿ ಇದೆ. ಪ್ಯಾರೆಟ್ ಗ್ರೀನು ಮತ್ತು ಪರ್ಪಲ್ ಕಾಂಬಿನೇಷನ್ ಇದೆ. ಸೊ ಇದಕ್ಕೆ ಜಿಗ್ಜಾಗ್ ಆಗಿಲ್ಲ, ಹಾಗೇ ಹೊಲಿಗೆ ಹಾಕಿದ್ದಾರೆ. ಇದನ್ನು ರೈಟ್ ಸೈಡಿಂದನೇ ಹಾಕ್ತಾ ಇದ್ದೀನಿ. ಇದು ತುಂಬ ತೆಳು ಇರೋದ್ರಿಂದ ಹಾಕ್ಬೋದು ಆರಾಮಾಗಿ, ಹೊಲಿಗೆ ಹಾಕಿದರೂ ಕೂಡ. ಮೊದಲಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಸೀದಾ ಸೈಡಿಂದನೇ ಹಾಕ್ತಾ ಇದ್ದೀನಿ. ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ತಾ ಇದ್ದೀನಿ. 6 ಎಳೆ ದಾರ ತಗೊಂಡಿದ್ದೀನಿ. ನಿಡಲ್ ಬಂದು 10 ತಗೊಂಡಿದ್ದೀನಿ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಇವಾಗ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. 2 3 4 5 ಒಟ್ಟು 5 ಚೈನ್ಗಳನ್ನ ಹಾಕಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ. ಡಿಸೈನ್ ತುಂಬ ಈಸಿ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೀವು ಇದನ್ನು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಬೀಡನ್ನ ಹಾಕಿ ಲಾಕ್ ಮಾಡ್ಬೋದು, ಅಥವಾ ನಾನು ಹಾಕ್ತಿರುವಂಥ ಡಿಸೈನ್ ಇವತ್ತಿನ ಡಿಸೈನ್ ರೀತಿನಾದರೂ ಹಾಕ್ಕೊಳ್ಬೋದು. 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಒಟ್ಟು 3 ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಒಂದ್ರ ಪಕ್ಕ ಒಂದು ನೀಟಾಗಿ ಸಿಂಗಲ್ ಕ್ರೋಶನ ಮಾಡಬೇಕು. 4 ಸಿಂಗಲ್ ಕ್ರೋಶ ಇರುತ್ತೆ, ಅಂದರೆ 5 ಚೈನ್ ಹಾಕಿ ಲಾಕ್ ಮಾಡಿರೋದು ಕೂಡ ಸೇರಿದ್ರೆ 4 ಸಿಂಗಲ್ ಕ್ರೋಶ ಇರುತ್ತೆ. 4 ಸಿಂಗಲ್ ಕ್ರೋಶ ಆದಮೇಲೆ ಚೈನನ್ನು ಹಾಕ್ತಾಯಿದ್ದೀನಿ. 1 2 3 4 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡೇ ಲಾಕ್ ಮಾಡ್ಕೊಳ್ಳಿ, ಆವಾಗ ರಿಂಕಲ್ಸ್ ಬರೋದಿಲ್ಲ. ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ. ಸೊ 4 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ, ನಂತರ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು, ಬೀಡ್ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ನಾನು ಫ್ಲವರ್ ಬೀಡನ್ನ ತಗೊಂಡಿದ್ದೀನಿ ಈ ರೀತಿದು. ಸೊ 4 ಚೈನ ಹಾಕಿ ಲಾಕ್ ಮಾಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನೂ ಕೂಡ ಲಾಕ್ ಮಾಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 1 2 3 4 5 ಇನ್ನೊಂದು ಚೈನನ್ನು ಹಾಕ್ಕೊಳ್ತೀನಿ. ಒಟ್ಟು 6 ಚೈನ್ಗಳನ್ನ ಹಾಕ್ಕೊಂಡೆ. ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇರುತ್ತೆ ನೋಡಿ, ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ 4 ಚೈನ್ ಇದೆ. ಸೊ 4 ಚೈನ್ ಇರೋ ಕಡೆ 4 ಚೈನ್ನೇ ಹಾಕ್ಕೊಳ್ತಿದ್ದೀನಿ. 4 ಚೈನ್ಗಳನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸ್ವಲ್ಪ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ನಾನಿವಾಗ 2 ಸಲ ಥ್ರೆಡನ್ನು ಸುತ್ಕೊಳ್ತೀನಿ. 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಬೀಡ್ ಕೆಳಗಡೆ ಹಾಕಿರುವಂತಹ 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದರೆ ಸೂಜಿ ಮೇಲೆ 4 ಲೂಪ್ ಇರುತ್ತೆ, ಅಂದರೆ 4 ದಾರ ಇರುತ್ತೆ. 2 ದಾರದಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಬೇಕು, ನಂತರ ಮತ್ತೆರಡು ದಾರದಿಂದ, ನಂತರ ಮತ್ತೆರಡು ದಾರದಿಂದ, ಒಟ್ಟು 3 ಬಾರಿ ನಾವು 2 ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ತಾ ಬಂದರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾನು ಅಲ್ಲಿ 4 ಚೈನ್ನ ಹಾಕಿದ್ದೆ ನೋಡಿ ಬೀಡ್ಗಿಂತ ಮುಂಚೆ, ಅದಕ್ಕೆ ಇದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವೇನು ಅಲ್ಲೇನಾದರೂ 3 ಚೈನ್ನ ಹಾಕ್ಕೊಂಡ್ರೆ ಡಬಲ್ ಕ್ರೋಶದಲ್ಲೇ ಟ್ರೈ ಮಾಡಿ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೂಜಿ ಮೇಲೆ ನಾವು 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ರಿಂಗ್ ಒಳಗಡೆ ಬೀಡ್ ಕೆಳಗಡೆ ಚೈನ್ ಇದೆಯಲ್ವ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಈ ರೀತಿ ಒಟ್ಟು ನಾನು 6 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಮೊದಲಿಗೆ. ಸೊ ಇದನ್ನು ಮಾತ್ರ ನೀವು ಕೌಂಟ್ ಮಾಡಿಕೊಂಡೇ ಹಾಕ್ಕೊಳ್ಬೇಕು. ಡಿಸೈನ್ ತುಂಬ ಈಸಿ ಇದೆ, ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು, ಕಷ್ಟ ಏನಿಲ್ಲ. ಸೊ ಕರೆಕ್ಟಾಗಿ ನಾನಿಲ್ಲಿ 6 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು ನಾವು ಬ್ಯಾಕ್ ಸೈಡಿಂದ ಏನು 6ನೇ ಫ್ರೆಂಡ್ಸ್, ಇಲ್ಲಿ 6ನೇ ತ್ರಿಬಲ್ ಕ್ರೋಶ ಆಗಿಲ್ಲ, ಒಟ್ಟು 6 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಬೇಕು.
6 ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ 3 ಚೈನು, ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ 7 ತ್ರಿಬಲ್ ಕ್ರೋಶ ಇರುತ್ತೆ. ಸೊ ನಾವು ಹಾಕಬೇಕಾಗಿರೋದು 6 ತ್ರಿಬಲ್ ಕ್ರೋಶ ಕಂಬ. ಬೀಡನ್ನ ಹಾಕ್ಕೊಂಡ್ಮೇಲೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಸೊ 6 ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಂಡು ಮತ್ತೆ ನಾನು ತ್ರಿಬಲ್ ಕ್ರೋಶ ಕಂಬಗಳನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೀಡ್ಗಿಂತ ಮುಂಚೆ ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಬೀಡ್ ಆದಮೇಲೂ ಕೂಡ ಹಾಕ್ಕೊಳ್ಬೇಕು. ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ. ಸೊ ಸ್ಟಾರ್ಟಿಂಗು 4 ಚೈನ್ ಇದೆ. 4 ಚೈನ್ ಆದಮೇಲೆ ಬ್ಯಾಕ್ ಸೈಡಿಂದ ನಾವು 3 ಚೈನ್ನ ಹಾಕಿರ್ತೀವಿ. ಒಟ್ಟು ನಮಗಿಲ್ಲಿ 8 ಕಂಬಗಳ ರೀತಿಯಾಗಿ ಇರುತ್ತೆ. ಅಂದರೆ ಬ್ಯಾಕ್ ಸೈಡಿಂದ ಹಾಕಿರುವಂಥ 4 ಚೈನು, ರೈಟ್ ಸೈಡಿಂದ ಹಾಕಿರುವಂಥ 4 ಚೈನು ಎರಡನ್ನೂ ಕೂಡ ಸೇರಿಸ್ಕೊಂಡ್ರೆ ಒಟ್ಟು 8 ಕಂಬ ಇರುತ್ತೆ. ನಾನು ಇಲ್ಲಿ ಒಟ್ಟು 7 ಕಂಬಗಳನ್ನ ಮಾಡಿದ್ದೀನಿ. ಇಲ್ಲಿ 4 ಚೈನ್ ಇದೆಯಲ್ವಾ, ಹಾಗಾಗಿ ಇದು ನಮಗೆ ಲೆಫ್ಟಲ್ಲೂ ಕೂಡ 4 ಚೈನ್ ಬಂದಿರೋ ರೀತಿ ಕಾಣಬೇಕು. ಹಾಗಾಗಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಈ ಲಾಕ್ ಇದೆ ನೋಡಿ, ಈ ಲಾಕ್ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. 2 ಲೂಪಿಂದ 1, 2 ಲೂಪಿಂದ 1, ಮತ್ತೆರಡು ಲೂಪಿಂದ 1. ಸೊ ಈ ರೀತಿ ಮಾಡಿದಾಗ ನಮಗೆ ರೈಟ್ ಸೈಡಲ್ಲೂ 4 ಚೈನ್ ಇರುತ್ತಲ್ವ, ಸೇಮ್ ಅದೇ ರೀತಿ ಇಲ್ಲೂ ಕೂಡ ಕಾಣಿಸುತ್ತೆ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಬೀಡ್ಗಿಂತ ಮುಂಚೆ ಅಲ್ಲಿ ಕೌಂಟ್ ಮಾಡ್ಕೊಳ್ಳಿ, ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬಗಳನ್ನ ಈ ಸೈಡು ಹಾಕ್ಕೊಂಡ್ರೆ ಸಾಕು. ಅಲ್ಲಿ ನಾವು ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ ಅದನ್ನು ಕೂಡ ಕಂಬ ರೀತಿಯಾಗಿ ಕನ್ಸಿಡರ್ ಮಾಡಬೇಕು. ಒಟ್ಟು ಈ ಸೈಡು ಕೂಡ 8 ಕಂಬಗಳು ಬಂದಿದೆ. ಮತ್ತು ಇಲ್ಲಿ ಸಿಂಗಲ್ ಕ್ರೋಶ ಹಾಕಿರ್ತೀವಿ ನೋಡಿ, ಅಷ್ಟೇ ಸಿಂಗಲ್ ಕ್ರೋಶ ಆರ್ಚ್ ಆದಮೇಲೆ ಕೂಡ ಮಾಡ್ಕೊಳ್ಬೇಕು. ಒಟ್ಟು 4 ಸಿಂಗಲ್ ಕ್ರೋಶ ಇದೆ. ಸೊ ಆಲ್ರೆಡಿ ಒಂದು ಹಾಕಿರ್ತೀವಿ, ಇನ್ನು 3 ಸಿಂಗಲ್ ಕ್ರೋಶನ ಒಂದ್ರ ಪಕ್ಕ ಒಂದು ಮಾಡ್ಕೊಳ್ಬೇಕು. ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. ಜಿಗ್ಜಾಗ್ ಸೀರೆಗಳಾದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆದರೂ ಕೂಡ ಇದೇನು ತುಂಬ ರಫ್ ಅನ್ನಿಸ್ತಿಲ್ಲ, ಆರಾಮಾಗಿ ಹಾಕ್ಕೊಳ್ತಿದ್ದೀನಿ. ಅಂದರೆ ಇದು ಸ್ಮೂತ್ ಇದೆ ಸೀರೆ, ಹಾಗಾಗಿ. ಮತ್ತು ನಾನು ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕ ಈ ಸೈಡ್ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಅಷ್ಟೇ ಸಿಂಗಲ್ ಕ್ರೋಶನ ಹಾಕ್ಕೊಳ್ತಿದ್ದೀನಿ. ಫಾಸ್ಟಾಗಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಮಗೆ ತಕ್ಷಣ ಸೀರೆ ಬೇಕು, ಸೀರೆ ಕುಚ್ಚು ಹಾಕಿಸ್ಕೋಬೇಕು ಅನ್ನೋರು ಟ್ರೈ ಮಾಡ್ಬೋದು. ಹೆಚ್ಚಾಗಿ ಟೈಮು ಕೂಡ ಹಿಡಿಯೋದಿಲ್ಲ. ಥ್ರೆಡ್ ವರ್ಕ್ ಅಂತೂ ಇರುತ್ತೆ ತ್ರಿಬಲ್ ಕ್ರೋಶ ಕಂಬ ಮಾಡೋದು, ಆದರೂ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಇದರಲ್ಲಿ ಕುಚ್ಚು ಆರ್ಚು ಸ್ವಲ್ಪ ದೂರದಲ್ಲೇ ಇರುತ್ತೆ, ಹಾಗಾಗಿ ಟೈಮು ಕೂಡ ಸೇವ್ ಆಗುತ್ತೆ. 4 ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ನ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. 1 ಪಾಯಿಂಟ್ ಒಳಗಡೆ ಲಾಕ್ ಮಾಡಿದ್ರೂ ಪರವಾಗಿಲ್ಲ, ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ. ಎಳ್ದು ಲಾಕ್ ಮಾಡಿದ್ರೆ ರಿಂಕಲ್ಸ್ ಬರುತ್ತೆ. 4 ಚೈನ್ನ ಹಾಕಿ ಲಾಕ್ ಮಾಡಿದಾದಮೇಲೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ, ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಸೀರೆಗೆ ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕಬೇಕು. ನೀವೇನಾದರೂ ಇದಕ್ಕಿಂತ ಬಿಗ್ ಸೈಜ್ ಬೀಡ್ಸ್ಗಳೇನಾದರೂ ತೊಗೊಂಡಿದ್ರೆ ಚೈನ್ಗಳು ಕೂಡ ಜಾಸ್ತಿ ಆಗುತ್ತೆ, ಕಂಬಗಳು ಕೂಡ ಜಾಸ್ತಿ ಆಗುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಬೀಡ್ ಕೆಳಗಡೆ ಈ ಚೈನ್ ಹಾಕಿರೋದು ನಾನು 6 ಚೈನ್ಗಳು. ಸೊ ಈ ಬೀಡ್ಸ್ಗೆ ಸಾಕಾಗುತ್ತೆ. 6 ಚೈನನ್ನು ಹಾಕಿ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇರುತ್ತಲ್ವ, ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ 4 ಚೈನ್ ಇದೆಯಲ್ವಾ, ಸೊ 4 ಚೈನ್ ಇರೋ ಕಡೆ 4 ಚೈನೇ ಹಾಕಬೇಕು. ಇನ್ ಕೇಸ್ ನೀವು ರೈಟ್ ಸೈಡಿಂದ ಏನಾದರೂ 3 ಚೈನ್ನ ಹಾಕಿದರೆ 3 ಚೈನೇ ಹಾಕ್ಕೊಳ್ಬೇಕು. 4 ಚೈನ್ನ ಹಾಕಿ ಇಲ್ಲಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ನಾವು 2 ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು. 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಬೀಡ್ ಕೆಳಗಡೆ 6 ಚೈನ್ ಹಾಕಿರ್ತೀವಲ್ಲ, ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಸೂಜಿ ಮೇಲೆ 4 ಲೂಪ್ ಇರುತ್ತೆ. 2 ಲೂಪಿಂದ 1 ಸಲ,
ಮತ್ತೆ ರೆಡ್ ಲೂಪಿಂದ ಒಂದು ಸಲ, ಮತ್ತೆ ರೆಡ್ ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡೆ ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಇದೇ ರೀತಿ ಒಟ್ಟು 6 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ. ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ. ಈ ಡಿಸೈನ್ನ ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ತ್ರಿಬಲ್ ಕ್ರೋಶದಲ್ಲಾದರೆ 1 ಪಾಯಿಂಟ್ ಅಷ್ಟು, ಒಂದು 2-3 ಪಾಯಿಂಟ್ ಅಷ್ಟು ಸ್ವಲ್ಪ ಬಿಗ್ ಸೈಜಲ್ಲಿ ಕಾಣಿಸುತ್ತೆ ಅಷ್ಟೇ. ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. 6 ಚೈನಿಗೆ ನಾನಿಲ್ಲಿ ಒಟ್ಟು 6 ಚೈನ್ಗಳಿಗೆ 6 ತ್ರಿಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ. 4 ಚೈನ್ ಇರುತ್ತೆ ರೈಟ್ ಸೈಡಿಂದನೇ, ರೈಟ್ ಒಂದು ಲೆಫ್ಟ್ ಒಂದು 4 ಚೈನ್ ಇರುತ್ತೆ. ಅದನ್ನು ಕೂಡ ಸೇರಿದ್ರೆ ಒಂದು ಸೈಡು ನಮಗೆ 8 ಕಂಬಗಳಿರುತ್ತೆ. ಸೊ ಬೀಡನ್ನ ಹಾಕ್ಕೊಳ್ಬೇಕು. 6 ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಬೀಡನ್ನ ಹಾಕಬೇಕು. ಬೀಡನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಬೀಡ್ ಕೆಳಗಡೆ ಏನು 6 ಚೈನ್ ಇದೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ನಾವು ಈ ಸೈಡ್ ಎಷ್ಟಿರುತ್ತೋ, ಬೀಡ್ಗಿಂತ ಮುಂಚೆ ಎಷ್ಟಿರುತ್ತೋ ಅಷ್ಟೇ ಕಂಬಗಳನ್ನ ಈ ಸೈಡು ಕೂಡ ಮಾಡಬೇಕು. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಳ್ಬೇಕು. 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಸೊ ಕೌಂಟ್ ಮಾಡೇ ಹಾಕ್ಕೊಳ್ಳಿ. ಸೊ ಬ್ಯಾಕ್ ಸೈಡಿಂದ ಹಾಕಿರುವಂಥ 4 ಚೈನು ಸೇರಿ 7 ಕಂಬ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 8ನೇ ಕಂಬನ ಮಾಡ್ತಾಯಿದ್ದೀನಿ. 8ನೇ ಕಂಬ ಅಂದರೆ ಈ 4 ಸಿಂಗಲ್ ಕ್ರೋಶ ಆದಮೇಲೆ 4 ಚೈನನ್ನು ಹಾಕಿರ್ತೀವಿ ನೋಡಿ ಬೀಡ್ಗಿಂತ ಮುಂಚೆ, ಆ 4 ಚೈನ್ ಬದಲಿಗೆ ನಾನಿಲ್ಲಿ 1 ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಹಾಗಾಗಿ 8 ಕಂಬ ಇರುತ್ತೆ. ನಿಮಗೆ ಕನ್ಫ್ಯೂಸ್ ಆದರೆ ರೈಟ್ ಸೈಡಲ್ಲಿ ಎಷ್ಟು ಕಂಬಗಳಿರುತ್ತೆ ಅಂತ ಕೌಂಟ್ ಮಾಡ್ಕೊಳ್ಳಿ, ಅಷ್ಟೇ ಕಂಬನೇ ಈ ಸೈಡು ಮಾಡ್ಕೊಳ್ಳಿ. ಆವಾಗಲೇ ನಮಗೆ ಅದು ಮಧ್ಯದಲ್ಲಿ ಬೀಡನ್ನ ಹಾಕಿದ್ದೀವಲ್ಲ, ಅದು ನೀಟಾಗಿ ಮಧ್ಯದಲ್ಲಿ ಇರೋ ರೀತಿಯೇ ಫಿನಿಶಿಂಗ್ ಕಾಣಿಸುತ್ತೆ. 1 ಕಂಬ 2 ಕಂಬ ಒಂದು ಸೈಡ್ ಮಿಸ್ ಆಯಿತು ಅಂದರೆ ಅದು ನೀಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ, ಆ ಫಿನಿಶಿಂಗು ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮಧ್ಯದಲ್ಲೇ ಸೆಂಟ್ರಲ್ಲಿ ನಮಗೆ ಬೀಡ್ ಬರಬೇಕು ಅಂದರೆ ಕಂಬಗಳನ್ನ ಕೌಂಟ್ ಮಾಡಿ ಹಾಕ್ಕೊಳ್ಬೇಕು. ಇದನ್ನ ನಾನು ಬಿಗಿನರ್ಸ್ಗಳಿಗೆ ಹೇಳ್ತಾ ಇರೋದು. ಸೊ ಇವಾಗ ತಾನೇ ಕ್ರೋಶ ಕುಚ್ಚು ಕಲಿಯೋರು ತುಂಬ ಕಮೆಂಟಲ್ಲಿ ಕೇಳ್ತಾ ಇರ್ತೀರಾ, ಫಿನಿಶಿಂಗ್ ಬಂದಿಲ್ಲ, ಒಂದು ಸೈಡು ಬೀಡ್ ಬಂದಿದೆ ಅಂತ. ಸೊ ಅವರು ಕೌಂಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಈ ಲಾಕ್ ಮಾಡಬೇಕಿದ್ರು ಅಷ್ಟೇ, ಅದು ಎಲ್ಲಿಗೆ ನೀಟಾಗಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಒಂಚೂರು ಎಳ್ದು ಲಾಕ್ ಮಾಡ್ತು ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ಬಿಚ್ಚಿ ಹಾಕ್ಕೊಂಡೆ. ಗ್ಯಾಪ್ ಗೊತ್ತಾಗ್ಬಿಡುತ್ತೆ ಫಸ್ಟು ಆರ್ಚಲ್ಲಿ ಹೇಗಿರುತ್ತೆ ಅಂತ, ಅಷ್ಟನ್ನೇ ನೀವು ಹಾಕ್ಕೊಳ್ತಾ ಹೋಗಬೇಕು. ಸೊ ಆರ್ಚ್ ಆದಮೇಲೆ ಲಾಕ್ ಮಾಡಿಕೊಂಡು 4 ಸಿಂಗಲ್ ಕ್ರೋಶ ಬರೋ ರೀತಿ ಮಾಡ್ಕೊಳ್ತಿದ್ದೀನಿ. ಇವಾಗ ಕುಚ್ಚು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ. ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. 1 ಪಾಯಿಂಟ್ ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆಗಿದ್ರೆ. ಈ ರೀತಿ ಆರ್ಚ್ಗಳು ಬರ್ತಾ ಹೋಗುತ್ತೆ. ಸಿಂಪಲ್ ಆಗಿದೆ, ಆದರೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನಿಲ್ಲಿ ಸ್ವಲ್ಪ ಡಾರ್ಕ್ ಕಲರಲ್ಲೇ ಕ್ರೋಶ ಕುಚ್ಚನ್ನು ಹಾಕಿದ್ದೀನಿ. ನಾನಿಲ್ಲಿ ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ಸೀರೆಗೆ. ನೀಟಾಗಿ ಬಂದಿದೆ, ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು. ಕೊನೆಯಲ್ಲೂ ಕೂಡ 5 ಚೈನ್ನ ಹಾಕಿ 1-2 ಸಲ ಸಿಂಗಲ್ ಕ್ರೋಶನ ಮಾಡಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1-2 ಸಿಂಗಲ್ ಕ್ರೋಶಗಳನ್ನ ಕಮ್ಮಿ ಮಾಡ್ಕೊಂಡಿದ್ದೆ. ಏನಕ್ಕೆ ಅಂದರೆ ಕೊನೆಯಲ್ಲಿ ಆರ್ಚ್ ಆದಮೇಲೆ ಕುಚ್ಚು ಬರಬೇಕು ಅಂತ. ಸ್ವಲ್ಪ ದೂರ ಇರೋವಾಗಲೇ ಈ ರೀತಿ ನೋಡಿಕೊಂಡ್ರೆ ನಮಗೆ ಸ್ಟಾರ್ಟಿಂಗಲ್ಲಿ ಕುಚ್ಚಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಎಂಡಿಂಗಲ್ಲೂ ಕುಚ್ಚು ಬರೋ ರೀತಿ ಮಾಡ್ಕೊಳ್ಬೋದು. ಹಾಗಾಗಿ 1-2 ಸಿಂಗಲ್ ಕ್ರೋಶ ಕಮ್ಮಿ ಮಾಡ್ಕೊಂಡಿದ್ದೆ. ಇದಕ್ಕೆ ನಾನಿಲ್ಲಿ 150 ಎಳೆ ಥ್ರೆಡನ್ನು ತಗೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ 300 ಎಳೆ ದಾರ ಆಗಿದೆ. ಚಿಕ್ಕದಾಗಿ ಬೇಬಿ ಕುಚ್ಚು ರೀತಿಯೇ ಹಾಗೆ ಕಟ್ಟಿದ್ದೀನಿ. ಒಂಚೂರು ಉದ್ದನೇ ಇದೆ ಅನಿಸುತ್ತೆ. ಆರ್ಚ್ ಸಮವಾಗಿ ಬರೋ ಹಾಗೆ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ನೀಟಾಗಿ ಫಿನಿಶಿಂಗ್ ಬಂದಿದೆ, ಈ ರೀತಿ ಕಾಣಿಸುತ್ತೆ. ಹಾಗೆಯೇ ಪ್ರೈಸ್ ಬಂದು ಇದಕ್ಕೆ ಒಂದು 400 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.